ರಿಂಗ್ ರೋಡ್ಸ್ ಬೆಂಗಳೂರು ಸುತ್ತಲೂ ಅಬೌಟ್ 131 ಕಿಲೋಮೀಟರ್ಸ್ ಅದನ್ನು ಕೂಡ ಒಂದು ಡಿಸಿಷನ್ ತಗೊಂಡಿದ್ದೀನಿ. ಹಿಂದೆ ಪ್ಲಾನಿಂಗ್ ಹಾಕಿದ್ರು, ಡಿನೋಟಿಫೈ ಮಾಡಬೇಕು ಅಂತ ಬೇಕಾದಷ್ಟು ಒತ್ತಡ ಆಯಿತು. ಐ ಸೆಡ್ ಅಟ್ ನೋ ಪಾಯಿಂಟ್ ಆಫ್ ಟೈಮ್ ಐ ವಿಲ್ ಡಿನೋಟಿಫೈ. ಒಂದು ಕಡೆ 67 ಕಿಲೋಮೀಟರ್, ಇನ್ನೊಂದು ಕಡೆ 70 ಕಿಲೋಮೀಟರ್ ಎಲೆಕ್ಟ್ರಾನಿಕ್ ಸಿಟಿ ಒಳಗಡೆ ಹೋಗ್ತದೆ. ಈ ಕಡೆ ಏರ್ಪೋರ್ಟ್ ಹೋಗೋ ರೋಡಲ್ಲಿ ಮಧ್ಯದಲ್ಲಿ ಯಲಹಂಕ ಹತ್ರ ಪಾಸ್ ಆಗ್ತದೆ. ಆಲ್ಮೋಸ್ಟ್ 100 ಫೀಟ್ ಅದು 2 ರೋಡು, 6 ಲೈನ್ ರೋಡು. ಅದನ್ನು ಕೂಡ ಡಿಸಿಷನ್ ತಗೊಳ್ತಾ ಇದ್ದೀನಿ. ತಗೊಂಡು ಈಗಾಗಲೇ ತೆಗೆದುಕೊಂಡಿದ್ದೀನಿ. ಕೆಲವರೆಲ್ಲ ರೈತರು ಅದು ಇದು ಅಂತ ಏನೇನೋ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆಲ್ಲ ಯಾವ ಕಾರಣಕ್ಕೂ ಹೀಲ್ಡ್ ಆಗಲ್ಲ. ಐ ವಿಲ್ ಸಿ ದಟ್ ವಿಲ್ ಹ್ಯಾಪನ್. ಹಿಂದೆ ಮಾಡಿದ್ರೆ 3,000-4,000 ಕೋಟಿಗೆ ಮುಗಿದೋಗೋದು. ಆಗ ಗೌರ್ಮೆಂಟ್ ಡಿಸಿಷನ್ ತಗೊಳ್ಳಿಲ್ಲ. ನಾನು ಯಾರನ್ನೂ ಬ್ಲೇಮ್ ಮಾಡಕ್ ಹೋಗುದಿಲ್ಲ. ಈಗ 26,000 ಕೋಟಿ ಬರೀ ಒಂದೇ ಸ್ಟ್ರೆಚ್ಗೆ ಹುಡ್ಕೋಯಿಂದ ಲೋನ್ ತೆಗೆದುಕೊಂಡು ಆ ರೋಡ್ನ ಮಾಡ್ತಾ ಇದ್ದೀನಿ. ಇನ್ನೊಂದು 2 ಕಡೆ ಟನಲ್ ಹೋಗ್ತಾ ಇದ್ದೀನಿ. ನಾರ್ತ್ ಅಂಡ್ ಸೌತ್, ಈಸ್ಟ್ ಅಂಡ್ ವೆಸ್ಟ್ ಹೋಗ್ತಾ ಇದ್ದೀನಿ. ಅದಕ್ಕೆ ಬೇಕಾದಷ್ಟು ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ. ನನ್ನ ಟೀಕೆ ಮಾಡಿದ್ರು ಚಿಂತೆ ಇಲ್ಲ. ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತದೆ. ಅದ್ರ ಬಗ್ಗೆ ನನಗೆ ನಂಬಿಕೆ ಇರೋನು. ದರ್ ಇಸ್ ನೋ ಆಲ್ಟರ್ನೇಟಿವ್. ಇವನ್ ದಿ ಪ್ರೈಮ್ ಮಿನಿಸ್ಟರ್ ಅಂಡ್ ದಿ ಸೆಂಟ್ರಲ್ ಮಿನಿಸ್ಟರ್ ಕೂಡ, ನಿತಿನ್ ಗಡ್ಕರಿ ಅವರು ಕೂಡ ದೇ ಆರ್ ವೆರಿ ಫರ್ಮ್. ಟೀಕೆ ನೀ ಏನು ಮಾಡ್ತಾ ಇದೆಯಾ, ದಿಸ್ ಇಸ್ ನೀಡೆಡ್ ಫಾರ್ ಬ್ಯಾಂಗ್ಳೂರ್, ಯು ಜಸ್ಟ್ ಗೋ ಹೆಡ್ ಅಂತೇಳಿ ನನಗೆ ಹೇಳಿದ್ದಾರೆ. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಹೆಡ್ ವಿತ್ ದಟ್. ಐ ಹ್ಯಾವ್ ಕಾಲ್ಡ್ ಫಾರ್ ಎ ಟೆಂಡರ್. ದೇರ್ ಇಸ್ ನೋ ಅದರ್ ಆಲ್ಟರ್ನೇಟಿವ್. ಈ ಯಾವ ಮನೇನು ಹೊಡೆದಾಕಕ್ಕಾಗಲ್ಲ, ಯಾವ ಅಪಾರ್ಟ್ಮೆಂಟು ಹೊಡೆದಾಕಲ್ಲ. ರೋಡ್ ವೈಡ್ನಿಂಗ್ಗೆ ಈಗ ಯಾರಿಗೇ ಆಗಲಿ ಹೊಸ 2013ನೇ ಆಕ್ಟ್ ಬರಬೇಕಾದ್ರೆ, 13ನೇ ಆಕ್ಟ್ ಬರಬೇಕಾದ್ರೆ ಇದು ಡಬಲ್ ದಿ ಕಾಂಪೋಸಿಷನ್ ಕೊಡಬೇಕು. ಎಲ್ಲ ಗೈಡೆನ್ಸ್ ವ್ಯಾಲ್ಯೂನು ಪ್ರತಿ ಮೈನ್ ರೋಡ್ಗೂ ಕೂಡ ಮಿನಿಮಮ್ 10,000 ರಿಂದ 20,000 ರೂಪಾಯಿ ಆಗಿದೆ. 20,000 ರೂಪಾಯಿ ಇದ್ರೆ 40,000 ರೂಪಾಯಿ TDR ಕೊಡಬೇಕು, ಕಾಂಪೋಸಿಷನ್ ಕೊಡಬೇಕು. ಇಟ್ ಈಸ್ ನಾಟ್ ಪಾಸಿಬಲ್. ಹೌ ಕ್ಯಾನ್ ಯು ಡೂ? ಸೊ ಅದಕ್ಕೆ ಒಂದೇ ಒಂದು ಉತ್ತರ ಅಂತ ಹೇಳಿ ನಾನು ಟನಲ್ ಹೋಗ್ಲಿಕ್ಕೆ ಮಾಡಿದ್ದೇನೆ. ಅದಲ್ಲದೆ 40 ಕಿಲೋಮೀಟರ್ ಡಬಲ್ ಡೆಕ್ಕರ್ ಮಾಡ್ತಾ ಇದ್ದೀವಿ. ಒಂದು ಕಡೆ ಫ್ಲೈಓವರ್ ಇರ್ತದೆ, ಅದ್ರ ಮೇಲ್ಗಡೆ ಮೆಟ್ರೋ ಹೋಗ್ತದೆ. ಫಸ್ಟ್ ಟೈಮ್ ಇದು ಹಿಸ್ಟ್ರಿ ಆಫ್ ಇಂಡಿಯಾ. 6 ಕಿಲೋಮೀಟರ್ ಅಲ್ಲೇ ಮಾಡಿದೀವಿ ಟ್ರಯಲ್, ಇನ್ನು 43 ಮಾಡಿದೀವಿ. 50 ಕಿಲೋಮೀಟರ್ ಬೆಂಗಳೂರಲ್ಲಿ ಡಬಲ್ ಡೆಕ್ಕರ್ ಆಗ್ತದೆ ಅಂತಂದ್ರೆ ಇಡೀ ದೇಶದಲ್ಲೇ, ಭಾರತ ದೇಶದಲ್ಲೇ ಅಷ್ಟು ದೊಡ್ಡ ಚಿಂತನೆ ಯಾರು ಮಾಡಿರಲಿಲ್ಲ. ಅದು ಕೂಡ ಈಗಾಗಲೇ ನಮ್ಮ ಕೆಲಸ ಪ್ರಾರಂಭ ಮಾಡಲಿಕ್ಕೆ, ಟೆಂಡರ್ ಕರೀಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ವಿ. ಇನ್ನು 117 ಕಿಲೋಮೀಟರ್ ಫ್ಲೈಓವರ್ ಮಾಡ್ತಾ ಇದ್ದೀವಿ, ನ್ಯೂ ಫ್ಲೈಓವರ್ಸ್ ಇನ್ ಬ್ಯಾಂಗ್ಳೂರ್ ಸಿಟಿ. ದಟ್ ಈಸ್ ಆಲ್ಸೋ ಬೀನ್ ಗೋಯಿಂಗ್ ಆನ್. ಇದೆಲ್ಲ ಇದೆ. ತಮ್ಗೆ ಗೊತ್ತಿದೆ, ಲಾಸ್ಟ್ ಟೈಮ್ ಬಿಫೋರ್ ದಿ ಎಲೆಕ್ಷನ್ಸ್ ನಾನು 100 ಅಪಾರ್ಟ್ಮೆಂಟ್ ಬಂದಿದೆ. ಐ ಥಿಂಕ್ 100 ಅಪಾರ್ಟ್ಮೆಂಟ್ಸ್ ಐ ಆಲ್ಸೋ ವಿಸಿಟೆಡ್ ಅಟ್ ದಿ ಎಲೆಕ್ಷನ್ಸ್. ಐ ಬೆಗ್ಡ್ ಆಲ್ ಆಫ್ ಯು ಪ್ಲೀಸ್ ಸಪೋರ್ಟ್ ಮೀ ಅಂತೇಳಿ. ಕಾವೇರಿ ನೀರು ಬಹಳ ಬರಗಾಲ ಇತ್ತು. 15,700 ಬೋರ್ವೆಲ್ ಇದೆ, ಅಫಿಷಿಯಲಿ ಡಿಕ್ಲೇರ್ಡ್ ಬೋರ್ವೆಲ್ಸ್. ಅದರಲ್ಲಿ 6,000 ಬೋರ್ವೆಲ್ ಡ್ರೈ ಆಗೋಗ್ಬಿಟ್ಟಿತ್ತು, ನೀರೇ ಇರಲಿಲ್ಲ. ಕೆರೆಗಳೆಲ್ಲ ನೀರೇ ಇತ್ತು. ಸೌತಲ್ಲಂತೂ ಬಹಳ ದೊಡ್ಡ ಪ್ರಾಬ್ಲಮ್ ಇತ್ತು. ಕಾವೇರಿ 5th ಸ್ಟೇಜ್ ಕನೆಕ್ಷನ್ ಇರಲಿಲ್ಲ. ಆದರೂ ಒದಗಿಸ್ಕೊಟ್ಬಿಟ್ಟು ನೀರೆಲ್ಲ ಕೊಡಿಸ್ದೆ, ಬಹಳ ಕಷ್ಟ. ಕೊನೆಗೆ ಎಲೆಕ್ಷನ್ ಬಂತು, ಡಬ್ಬ ನೋಡಿದೆ. ನನ್ನ ತಮ್ಮನ್ನ ಒಂದೊಂದು ಕ್ಷೇತ್ರದಲ್ಲಿ 1 ಲಕ್ಷ ಓಟಲ್ಲಿ ಸೋಲ್ಸಿದ್ರಿ. ದಟ್ ಈಸ್ ದ ಬಿಗ್ ಗಿಫ್ಟ್ ಯು ಹ್ಯಾವ್ ಗಿವನ್ ಟು ಅಸ್. ವಾಟ್ ಎವರ್ ಯು ಪೀಪಲ್ ಪ್ರಾಮಿಸ್, ಯು ಡಿಡ್ ನಾಟ್ ಹೆಲ್ಪ್ ಅಸ್. ನಾವು ಏಂತಕ್ಕೆ ಮಾಡ್ತಾ ಇದ್ದೀವಿ ಅಂತೇಳಿ, ಯಾಕೆ ಸಹಾಯ ಮಾಡಬೇಕು ಅನ್ನೋದು ನನಗೆ ಬಂದ್ಬಿಡ್ತು. ನಾವು ಅಷ್ಟೆಲ್ಲ ಶ್ರಮ ಪಟ್ಟು ನಿಮಗೆ ಸಹಾಯ ಮಾಡಿದ್ರು ಕೂಡ ನಿಮಗೆ ಕರುಣೆನೇ ಇಲ್ಲದೆ ಹೋದ್ಮೇಲೆ ನಮ್ಗಿನ್ನೇನು ಬೇಕು? ನಾವೇನೋ ನಮಗೆ ಸಹಾಯ ಮಾಡ್ತೀರಿ, ನಮಗೆ ಹೆಲ್ಪ್ ಮಾಡ್ತೀರಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಬಟ್ ಯು ನೆವರ್ ಹೆಲ್ಪ್ಡ್ ಅಸ್. ಬಟ್ ಸ್ಟಿಲ್ ಓಕೆ. ಇವತ್ತು ಈ ಬಿಲ್ ಬಗ್ಗೆ ಎಲೆಕ್ಷನ್ ಟೈಮಲ್ಲಿ ಕರೆದೆ, ಕೆಲವ್ರಿಗೆಲ್ಲ ಮಾತಾಡಿದೆ, ಈ ಮಾತಾಡೋಣ ಅಂತ ಹೇಳಿದೆ. ಬಟ್ ಸ್ಟಿಲ್ ಐ ಥಾಟ್ ದಟ್ ಐ ಶುಡ್ ಕಾಲ್ ಯು, ಕನ್ಸಲ್ಟ್ ಯು. ನಮ್ಮ ಆಫೀಸರ್ಸ್ ಅಲ್ಲಿ ಒಂದು ಒಪಿನಿಯನ್ ಇದೆ ಈ ಬಿಲ್ ಬಗ್ಗೆ. ಇದಾದ್ಮೇಲೆ ನಮ್ಮ MLAs ಒಂದು ಒಪಿನಿಯನ್ ಇದೆ, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಒಂದು ಒಪಿನಿಯನ್ ಇದೆ. ಬಟ್ ಇಟ್ ಶುಡ್ ಬಿ ಎ ವೆರಿ ಫೇರ್ ಬಿಲ್. ಏಕೆಂದ್ರೆ ನಾನು ಮಾಡ್ತಾ ಇರೋಂಥ ಕಾನೂನು ಇದು. ನಿಮ್ಮ ಧ್ವನಿ ಸರ್ಕಾರದ ಧ್ವನಿ ಆಗಬೇಕು, ಶಾಸಕರ ಧ್ವನಿ ಸರ್ಕಾರದ ಧ್ವನಿ ಆಗಬೇಕು. ಸೊ ಅದಕ್ಕೆ ನಿಮಗೂ ಕೂಡ ರಕ್ಷಣೆ ಆಗಬೇಕು. ಸೊ ಆ ದೃಷ್ಟಿಯಿಂದ ಇವತ್ತು ನಾನು ಇಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ನಮ್ಮ ಆಫೀಸರ್ಸು ನಾವೆಲ್ಲ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡ್ದು. ಮಧ್ಯದಲ್ಲಿ ನಾನು ಹೇಳಿದೆ, ಸುಮ್ಮನೆ ಆತಾತ್ರಕ್ಕೆ ತೆಗೆದುಕೊಳ್ಳೋದು ಬೇಡ, ಲೆಟ್ ಮಿ ಮೀಟ್ ದೆಮ್, ಲೆಟ್ ಮಿ ಡಿಸ್ಕಸ್ ವಿತ್ ದೆಮ್. ನಮ್ಮ ನೋವು ಏನಿದೆ ತಿಳಿಸೋಣ, ನಮ್ಮ ಅಭಿಪ್ರಾಯ ಏನಿದೆ ಅಂತ ತಿಳಿಸೋಣ, ಅವ್ರ ಅಭಿಪ್ರಾಯನ ತಿಳ್ಕೊಳ್ಳೋಣ. ಆಮೇಲೆ ಕೊನೆಗೆ ಅಲ್ಟಿಮೇಟ್ಲಿ ಇಟ್ ವಿಲ್ ಗೋ ಟು ದಿ ಅಸೆಂಬ್ಲಿ. ಅಲ್ಲಿ ಯಾವ್ಯಾವ MLAಗಳು ಏನೇನು ಮಾತಾಡ್ತಾರೋ, ಆಫ್ ದಿ ರೆಕಾರ್ಡ್ ಕೆಲವರು ಮಾತಾಡೋರಿದ್ದಾರೆ, ಆನ್ ದಿ ರೆಕಾರ್ಡು ಕೆಲವ್ರು ಬಂದು
ನಮ್ಮ ಹತ್ರ ಮಾತಾಡಿ ಕೆಲವು ಸಜೆಷನ್ಸ್ ಎಲ್ಲ ಕೊಡ್ತಾರೆ. ಸೊ ಅದಕ್ಕೆ ಮುಂಚಿತವಾಗಿ ನಿಜವಾದ ಸ್ಟೇಕ್ ಹೋಲ್ಡರ್ಸ್ ಹತ್ರ ಸ್ವಲ್ಪ ಚರ್ಚೆ ಮಾಡೋಣ ಅಂಥೇಳಿ ನಿಮ್ಮನ್ನೆಲ್ಲ ನಾನು ಕರೆಸಿದ್ದೇನೆ. ತಾವೆಲ್ಲ ಎಷ್ಟೇ ಕೆಲಸ ನಾವು ಎಲ್ಲ ಬೆಳಗಾವಿಯಿಂದ ಬಂದು ವಿ ಆರ್ ಇನ್ ದಿ ಮಿಡ್ಸ್ಟ್ ಆಫ್ ದಿಸ್ ಅಸೆಂಬ್ಲಿ ಸೆಷನ್ ಗೋಯಿಂಗ್ ಆನ್. ಸೊ ಅದಕ್ಕೆ ಎಲ್ಲನೂ ಕೂಡ ಕರೆಸಿ ನಮ್ಮ ಆಫೀಸರ್ಸು ನಮ್ಮ ಲೆಜಿಸ್ಲೇಟರ್ಸ್ಗೆಲ್ಲ ತಿಳಿಸ್ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೇನೆ. ಸೊ ನಿಮ್ಗೆಲ್ಲ ಒಂದು 8-20 ಜನಕ್ಕೆ ಒಂದು 2 ನಿಮಿಷ ನಿಮ್ದು ಏನಾದ್ರು ವಿಚಾರ ಮಾತಾಡೋಕ್ಕೂ ಕೂಡ we will allow you to speak.